ಪರಿಶುದ್ಧವಾದ ಆರಾಧನೆಯನ್ನ ನಾವು ಪ್ರಾರಂಭಿಸುವಂತೆ ದೇವರ ಆಲಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೇಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ದೇವರಿಗೆ ನಾವು ಸ್ತೋತ್ರವನ್ನು ಸಮರ್ಪಿಸುವಂತೆ ಸಂಗೀತದಲ್ಲಿ 245ನೆಯ ಸಂಗೀತವನ್ನು ನಾವು ಹಾಡೋಣ. 245ನೆಯ ಸಂಗೀತ. ಹುದುವಾದ ಆರಾಧನೆ ಕ್ರಮದ ಪುಸ್ತಕ ಪುಟ 89 ನಾವು ಅನುಸರಿಸೋಣ. 4ನೇ ವಿಧಾನ ಪುಟ 89 ಕೊನೆಯ ಭಾಗದಲ್ಲಿರುವಂತಹ ಪ್ರಾರ್ಥನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ಹೇಳೋಣ. ಪುಟ 89. ಅಶುದ್ಧತೆಯಲ್ಲಿಯೂ ಭವ್ಯತೆಯಲ್ಲೂ ನಾವು ದೇವರ ಮುಖದರ್ಶನ ಪಡೆಯುವೆವು. ಉತ್ಕೃಷ್ಟವಾದುದರಲ್ಲಿಯೂ ಸಾಮಾನ್ಯವಾದುದರಲ್ಲಿಯೂ
ಔನ್ನತ್ಯ ಮತ್ತು ಅಗಾಧತೆಯಲ್ಲಿ, ಜೀವ ಮತ್ತು ಮರಣದಲ್ಲಿ ನಾವು ದೇವರನ್ನು ಸ್ತುತಿಸೋಣ. 91ನೇ ಪುಟದ ಕೊನೆಯ ಭಾಗ, 91ನೇ ಪುಟ. ದೇವರ ಪರಿಶುದ್ಧಾಲಯದಲ್ಲಿ ಆತನನ್ನು ಸ್ತುತಿಸಿರಿ, ನಮ್ಮ ಗುಡಾರದಂತಿರುವ ಆಕಾಶ ಮಂಡಲದಲ್ಲಿ ದೇವರನ್ನು ಸ್ತುತಿಸಿರಿ. ನಮ್ಮ ತಾಯಿಯಂತಿರುವ ಭುವಿಯಲ್ಲಿ ದೇವರನ್ನು ಸ್ತುತಿಸಿರಿ. ಮಹತ್ತರ ಶಕ್ತಿಗಾಗಿ ದೇವರನ್ನು ಸ್ತುತಿಸಿರಿ. ಕೊಳಲು ಜಲ್ಲರಿಯಿಂದ ದೇವರನ್ನು ಸ್ತುತಿಸಿರಿ. ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸಿರಿ. ಗೀತ ಗಾಯನದಿಂದ ದೇವರನ್ನು ಸ್ತುತಿಸಿರಿ. ಸುಳಿಗಾಳಿಯ ನಾದದೊಂದಿಗೆ ದೇವರನ್ನು ಸ್ತುತಿಸಿರಿ. ಸಾಗರದ ಆರ್ಭಟದ ಸುನಾದದೊಂದಿಗೆ ದೇವರನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲವೂ ದೇವರನ್ನು ಸ್ತುತಿಸಲಿ. ಆಮೆನ್. ಸಭೆಯವರು ಕುಳಿತುಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ನಾವು ಕ್ಷಣಕಾಲ ಮೌನವಾಗಿರೋಣ. ನಮ್ಮನ್ನು ಪ್ರೀತಿಸಿದಂತಹ ನಮ್ಮ ದೇವರಿಗೂ ನಮ್ಮ ನೆರೆಹೊರೆಯವರಿಗೂ ನಾವು ಮಾಡಿದಂತಹ ತಪ್ಪು ಅಪರಾಧಗಳನ್ನು ಈ ಸಮಯದಲ್ಲಿ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಕ್ರಿಸ್ತನಲ್ಲಿ ಪ್ರಿಯ ಸ್ನೇಹಿತರೆ, ನಾವು ಕೇಳುವುದಕ್ಕಿಂತ ಮೊದಲೇ ದೇವರು ನಮ್ಮ ಅಗತ್ಯತೆಗಳನ್ನು ಬಲ್ಲಾತನಾಗಿದ್ದಾನೆ. ನಾವು ಬೇಡಿಕೊಳ್ಳುವಾಗ ಕೃಪಾದಾನವನ್ನು ಸ್ವೀಕರಿಸಲು ನಮ್ಮನ್ನು ಸಿದ್ಧಗೊಳಿಸುತ್ತಾನೆ. ದೇವರ ಕ್ಷಮಿಸುವ ಪ್ರಸನ್ನತೆಗೆ ನಮ್ಮನ್ನು ನಾವು ತೆರೆದುಕೊಳ್ಳೋಣ ಮತ್ತು ನಮಗೆ ನೋವುಂಟಾದದನ್ನು, ಇತರರಿಗೆ ಮಾಡಿದ ನೋವನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಈ ಮೂಲಕ ನಾವು ದೇವರ ಕರುಣೆಯನ್ನು ಹೊಂದಿ ಪರಸ್ಪರರಿಗೆ ಕೃಪೆಯ ಸಾಧನಗಳಾಗೋಣ. ಮುಂದಿನ ಪಾಪದರಿಕೆಯನ್ನು ನಾವು ಒಟ್ಟಾಗಿ ಹೇಳೋಣ. ಪುಟ 94ರ ಕೊನೆಯ ಭಾಗದಲ್ಲಿರುವಂತಹ ಪಾಪದರಿಕೆಯನ್ನು ನಾವು ಒಟ್ಟಾಗಿ ಹೇಳೋಣ. ನಮ್ಮ ಕರ್ತನಾದ ದೇವರೇ, ನೀನು ನಮ್ಮನ್ನು ನೋಡು, ನಮ್ಮನ್ನು ಪರೀಕ್ಷಿಸು, ನಮ್ಮನ್ನು ತಿಳಿದುಕೋ ಮತ್ತು ನಿನ್ನ ನೋವಿನ ಅಗಾಧತೆಯನ್ನು ಮತ್ತು ಪ್ರೀತಿಯ ವೈಶಾಲ್ಯತೆಯನ್ನು ಅನುಭವಿಸಲು ಇನ್ನೊಂದು ಅವಕಾಶ. ನಾವು ಮರೆತು ಬಿಟ್ಟ ಹಾಗೂ ಗಣನೆಗೆ ತಾರದ ವಿಷಯಗಳನ್ನು ಪುನರಪಿ ನೆನಪು ಮಾಡಿಕೊಳ್ಳುತ್ತೇವೆ. ನಾವು ಕಷ್ಟ, ಹಿಂಸೆ ಮತ್ತು ನೋವಿನ ಚಿತ್ರಣಗಳಿಂದ ಆವರಿಸಲ್ಪಟ್ಟಿದ್ದೇವೆ. ನಾವು ಈ ಕಷ್ಟ, ಹಿಂಸೆ ಮತ್ತು ನೋವಿಗೆ ನಮ್ಮ ಕಾಣಿಕೆಗಳನ್ನು ನೀಡಿದ್ದೇವೆ. ನಾವು ಅನೇಕ ವೇಳೆ ಮಧ್ಯಸ್ಥಿಕೆ ವಹಿಸಬೇಕಾದ ಅವಕಾಶಗಳಿದ್ದರೂ ಅವುಗಳಿಂದ ಹಿಂಜರಿದಿದ್ದೇವೆ. ಸ್ವಹತೋಟಿ ಇಲ್ಲದ ನಮ್ಮ ಕೋಪದ ದೆಸೆಯಿಂದ ನಾವು ನಾಚಿಕೊಳ್ಳುತ್ತೇವೆ. ನಾವು ಹೇಳಿದ್ದನ್ನು ಅರ್ಥವಿಸಲಿಲ್ಲ, ನಾವು ಸಾರಿದ್ದನ್ನು ಆಚರಿಸಲಿಲ್ಲ. ಕರ್ತನೇ, ನಿನ್ನ ಕರುಣೆಯಿಂದ ನಮ್ಮಡೆಗೆ ನೋಡು, ನಮ್ಮೊಳಗೆ ನೂತನ ಮತ್ತು ಸರಿಯಾದ ಚೈತನ್ಯವನ್ನು ರೂಪಿಸು. ನಿನ್ನ ರಕ್ಷಣಾನಂದವನ್ನು ನಮಗೆ ನಮ್ಮನ್ನೆತ್ತಿ ಜೀವ ಮತ್ತು ಬೆಳಗಿನ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಾವು ಜೀವಿಸಬೇಕೆಂದು ನಮಗೋಸ್ಕರ ಕ್ರೂಜೆಯ ಶ್ರಮೆಯ ಮಟ್ಟಿಗೂ ತನ್ನನ್ನೇ ಸಮರ್ಪಿಸಿಕೊಂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್.
ಕರ್ತನು ಇಂತೆನ್ನುತ್ತಾನೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಕರ್ತನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಕರ್ತನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಕರ್ತನು ಕೃಪಾಪೂರ್ಣನು, ಕರ್ತನ ಪ್ರೀತಿಗೂ ಕರುಣೆಗೂ ಕೊನೆಯೇ ಇಲ್ಲ, ಆತನ ದಯೆಗೆ ಅಂತ್ಯವೇ ಇಲ್ಲ. ಪ್ರತಿದಿನವೂ ಆತನು ಅವುಗಳನ್ನು ಹೊಸ ರೀತಿಗಳಲ್ಲಿ ತೋರಿಸುವನು. ಕರ್ತನೇ, ನೀನು ಎಷ್ಟೋ ಸತ್ಯವಂತನು ಮತ್ತು ನಂಬಿಗಸ್ತನು. ನಾವೆಲ್ಲರೂ ಎದ್ದು ನಿಂತುಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆಯನ್ನು ಮಾಡೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಪುಟ 98ರಲ್ಲಿರುವ ಕೃತಜ್ಞತೆಯ ಪ್ರಾರ್ಥನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ಹೇಳೋಣ. ಪುಟ 98. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಭೆಗಾಗಿ ಮತ್ತು ಸಭೆಯು ಸಾರುವ ಯೇಸು ಕ್ರಿಸ್ತನ ಶುಭ ಸಂದೇಶಕ್ಕಾಗಿ. ಪ್ರತಿ ದೇಶಕ್ಕೂ ವೈವಿಧ್ಯಮಯ ಭಾಷೆಗಳವರಿಗೂ ನಾನಾ ಜನಾಂಗಗಳಿಗೂ ಈ ಶುಭ ವಾರ್ತೆಯು ನೀಡಿದ ಬೆಳಕಿಗಾಗಿ. ನೀನು ನಮ್ಮನ್ನು ವಿಮೋಚಿಸಿ ಕ್ರಿಸ್ತನಲ್ಲಿ ನಮ್ಮನ್ನು ಕರೆದುದಕ್ಕಾಗಿಯೂ, ನೀನು ನಮಗೆ ನಿನ್ನ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ದಯಪಾಲಿಸಿರುವುದಕ್ಕಾಗಿಯೂ, ಈ ನಾಡಿನಲ್ಲಿ ನಿನ್ನ ಸಭೆಯಾಗಿರಲು ಸಹಾಯ ನೀಡುತ್ತಿರುವುದಕ್ಕಾಗಿಯೂ, ಕತ್ತಲೆಯಲ್ಲಿ ನೀನು ನಮ್ಮ ಬೆಳಕಾಗಿರುವುದಕ್ಕಾಗಿಯೂ, ವಿಪತ್ತು ಮತ್ತು ಶೋಧನೆಯ ಸಮಯದಲ್ಲಿ ನೀನು ನಮ್ಮ ಬಂಡೆಯಾಗಿರುವುದಕ್ಕಾಗಿಯೂ, ನಮ್ಮ ಸಂತೋಷದಲ್ಲಿ ನೀನು ಕಿರೀಟವಾಗಿರುವುದಕ್ಕಾಗಿಯೂ, ನಮ್ಮೆಲ್ಲಾ ಕೆಲಸಗಳಲ್ಲಿ ನೀನು ನೀಡುವ ಸಫಲತೆಗಳಿಗಾಗಿಯೂ, ನಮ್ಮೊಡನೆ ಇರುವ ನಿನ್ನ ದೀರ್ಘ ಶಾಂತಿ ಮತ್ತು ಅಗಾಧವಾದ ಕೃಪೆಗಾಗಿಯೂ, ಸಭೆಗಳ ಹಾಗೂ ಮನುಕುಲದ ಐಕ್ಯತೆಗಾಗಿ ಒಂದು ಚಳವಳವಾಗುವುದಕ್ಕೆ ನೀನು ಕರೆದ ದಕ್ಷಿಣ ಭಾರತ ಸಭೆಗಾಗಿ, ಸಭೆಯ ಪ್ರತಿಯೊಬ್ಬ ಸದಸ್ಯರಿಗೆ ನಿನ್ನ ನಿಯೋಗದ ಸಹಭಾಗಿಗಳಾಗಲು ನೀನು ಇತ್ತ ಅವಕಾಶಗಳಿಗಾಗಿ, ನಮ್ಮ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಚೌಕಟ್ಟುಗಳಿಗೆ, ಸಂಘಟನೆಗಳಿಗೆ ಪಂಥಾಹ್ವಾನ ನೀಡಿ ರೂಪಾಂತರಗೊಳಿಸುವ ನಿನ್ನ ಶುಭ ಸಂದೇಶಕ್ಕಾಗಿ. ನಾವು ಹಾಗೆ ನಿಂತುಕೊಂಡಿರುವಾಗಲೇ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಒಡೆಯನೇ, ನಾವು ನಮ್ಮ ಬಲವನ್ನು ನೆಚ್ಚಿ ಬಾರದೆ ಬಲಹೀನರಾಗಿ ನಿನ್ನ ಬಳಿ ಬಂದಿದ್ದೇವೆ. ನಮ್ಮಲ್ಲಿನ ಜ್ಞಾನ ಕೌಶಲ್ಯವನ್ನು ಆತುಕೊಂಡು ಬಾರದೆ ನಿನ್ನ ಕರುಣೆ ಮತ್ತು ಸಹಾಯವನ್ನು ನಿರೀಕ್ಷಿಸಿ ಬಂದಿದ್ದೇವೆ. ನಿನ್ನ ಚಿತ್ತವನ್ನು ಕಂಡುಕೊಂಡು ನಿನ್ನ ಮಾರ್ಗದರ್ಶನವನ್ನು ಸ್ವೀಕರಿಸುವಂತೆಯೂ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ನೀತಿಯ ಮಾರ್ಗಗಳಲ್ಲಿ ನಡೆಯುವಂತೆಯೂ, ನಿರ್ಮಲ ಚಿತ್ತದಿಂದ ನಿನ್ನನ್ನು ದರ್ಶಿಸುವಂತೆಯೂ ನಿನ್ನ ಕೃಪೆಯನ್ನು ದಯಪಾಲಿಸು. ನಿನ್ನ ಕರುಣೆಯಿಂದ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ನಿನ್ನ ವಿವೇಕದ ಮೂಲಕ ನಮ್ಮನ್ನು ವಿವೇಕಿಗಳನ್ನಾಗಿಸು. ನಮ್ಮ ಬಲಹೀನತೆಯನ್ನು ತೆಗೆದುಹಾಕಿ ನಿನ್ನ ಬಲದಿಂದ ನಮ್ಮನ್ನು ಶಕ್ತರನ್ನಾಗಿಸು. ಈ ಮೂಲಕ ನಮ್ಮ ಅಲ್ಪ ಜೀವನವು ನಿನ್ನ ನಿತ್ಯ ಜೀವದಿಂದ ಆವರಿಸಲ್ಪಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿದ್ದೇವೆ, ಆಮೆನ್. ಸಭೆಯವರು ಕುಳಿತುಕೊಳ್ಳ್ರಿ. ಈ ದಿನಕ್ಕೆ ನೇಮಕವಾದ ಮೊದಲನೆಯ ವೇದ ಪಾರಾಯಣವನ್ನ ನಾವು ಹಳೆ ಒಡಂಬಡಿಕೆಯಿಂದ ಓದಿ ಕೇಳೋಣ. ಈ ಹೊಸ ವರ್ಷದ ಮೊದಲ ಭಾನುವಾರದ ಆರಾಧನೆಯ ವೇದ ಪಾರಾಯಣಕ್ಕಾಗಿ ಹಳೆಯ ಒಡಂಬಡಿಕೆಯಿಂದ ನೇಮಕವಾದ ಭಾಗವು ವಿಮೋಚನ ಕಾಂಡ ಅಧ್ಯಾಯ 3 ವಚನಗಳು 1ರಿಂದ 14ರವರೆಗೆ. ವಿಮೋಚನ ಕಾಂಡ ಅಧ್ಯಾಯ 3 ವಚನಗಳು 1ರಿಂದ 14ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮನ್ನೆಯನ್ನು ಮೇಯಿಸುತ್ತಿರುವಾಗ ಆ ಮನ್ನೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆ ಮೋಶೆ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ ಅನ್ನನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಹಾಗೆ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು.
ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸ್ತೀನಿ, ಬಾ ಅನ್ನನು. ಮೋಶೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳಿಸಿದಾತನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅನ್ನನು. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು, ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಪತ್ರಿಕೆಗಳಿಂದ 2ನೇ ವೇದ ಪಾರಾಯಣ ಓದಿ ಕೇಳೋಣ. ನಮ್ಮ 2ನೇ ಪಾರಾಯಣಕ್ಕೋಸ್ಕರ ನೇಮಕವಾದ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 6ರಿಂದ 10 ವಚನಗಳು. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 16 ವರ್ಸಸ್ ಫ್ರಮ್ 6 to 10. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 6ರಿಂದ 10 ವಚನಗಳು. ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳೋಣ. ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಪೃಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬಿಥೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಡುತ್ತಿದ್ದನು. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು ಎಂಬುದೇ. ನಾವೆಲ್ಲರೂ ಎದ್ದು ನಿಂತುಕೊಂಡು 81ನೆಯ ಸಂಗೀತವನ್ನು ಹಾಡೋಣ.
ಈ ದಿನದ ಆರಾಧನೆಗಾಗಿ ಆರಿಸಿಕೊಂಡ ವೇದ ಭಾಗವು 3ನೇ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನಗಳು 20ರಿಂದ 32ರವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನಗಳು 20ರಿಂದ 32ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಯೇಸು ತಾನು ಸಾಯುವುದರಿಂದ ಎಲ್ಲರನ್ನು ತನ್ನ ಕಡೆಗೆ ಎಳ್ಕೊಳ್ಳುವನೆಂದು ಹೇಳಿದ್ದು. ಇದಲ್ಲದೆ ದೇವರಾದ ಆರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಇವರು ಗಲಿಲಾಯದಲ್ಲಿರುವ ಬೆತ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದು ಎಂದು ಅವನನ್ನು ಬೇಡಿಕೊಂಡರು. ಫಿಲಿಪ್ಪನು ಬಂದು ಆಂದ್ರಿಯನಿಗೆ ಹೇಳಿದನು. ಆಂದ್ರಿಯನು ಫಿಲಿಪ್ಪನನ್ನು ಯೇಸುವಿಗೆ ಹೇಳಿದರು. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲೇ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನೇ ಹಗೆ ಮಾಡುವನು, ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕರು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯೇ ಅವನಿಗೆ ಬಹುಮಾನ ಮಾಡುವನು. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ? ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿ ಈ ಕಾಲ ಸೇರಿದ್ದೇನೆ. ತಂದೆಯೇ, ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೊ ಅಂದನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿ ಆಯಿತು. ಅಲ್ಲಿ ನಿಂತುಕೊಂಡಿದ್ದ ಜನರು ಅದನ್ನು ಕೇಳಿ ಅಂದರು. ಇನ್ನು ಕೆಲವರು ದೇವದೂತರು ಈತನು ಸಂಗಡ ಮಾತಾಡಿದ್ದನ್ನು ಅಂದರು. ಆದರೆ ಯೇಸು ಅವರಿಗೆ, ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕದಿಂದ ಪತಿಯು ಹೊರಗೆ ನೂಕಲ್ಪಡುವನು. ಆದರೆ ನಾನು ಭೂಮಿಯಲ್ಲಿದ್ದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಎಳೆಕೊಳ್ಳುವನು ಎಂದು ಹೇಳಿದನು ಎಂಬುದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಸಭೆಯವರು ಕುಳಿತುಕೊಳ್ಳ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ದೇವರ ವಾಕ್ಯ ಸಂದೇಶವನ್ನ ನಮ್ಮ ಮಧ್ಯದಲ್ಲಿ ಹೇಳೋದಕ್ಕೋಸ್ಕರ ಗಣ ಜೈಪಾಲಯ್ಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ಸಭೆಯವರೆಲ್ಲರ ಪರವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ನಾನು ಅವರನ್ನ ಈ ಸಮಯದಲ್ಲಿ ದೇವರ ವಾಕ್ಯ ಸಂದೇಶವನ್ನ ಹೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ.
ಪ್ರಾರ್ಥನೆ ಮಾಡೋಣ. ಆತ್ಮಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಧ್ಯಾನಿಸುವವರಾಗಿ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ನಿಮ್ಮ ಪರಿಶುದ್ಧ ವಾಕ್ಯಗಳ ಮೂಲಕವಾಗಿ ಅನುದಿನವೂ ನಮ್ಮ ಜೀವಿತದಲ್ಲಿ ನೀವು ಪ್ರಬೋಧಿಸ್ತಾ ಬಂದಿರುವುದಕ್ಕಾಗಿ, ಆಶೀರ್ವದಿಸ್ತಾ ಬಂದಿರುವುದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಸ್ವಾಮಿ, ನಿಮ್ಮ ದಿವ್ಯ ಪ್ರಸನ್ನತೆಯನ್ನು ಅನುಗ್ರಹಿಸಿಕೊಟ್ಟು ಇಲ್ಲಿ ಸೇರಿ ಬಂದಿರುವಂತಹ ನಮ್ಮೆಲ್ಲರನ್ನು ನಿನ್ನ ಆತ್ಮನಿಂದ ದಿವಸ ಮಾಡುವಂತೆ, ನಿನ್ನ ವಾಕ್ಯವನ್ನು ಹಂಚಿಕೊಳ್ಳುವಂತ ನಿನ್ನ ಸೇವಕರನ್ನು ಕೂಡ ಸರಿಯಾದ ಮಾರ್ಗದಲ್ಲಿ ನೀವು ಮುನ್ನಡೆಸುವಂತೆ ನಾವು ಪ್ರಿಯನು ರಕ್ಷಕನ ಅಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಂಡಿದ್ದೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ದೇವರ ಕೃಪೆಯಿಂದ ಮತ್ತೊಂದು ಆವರ್ತಿ ಬಹಳ ದಿವಸಗಳ ನಂತರ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳುವಂತೆ ತಂದೆ ದೇವರು ಕೊಟ್ಟಂತ ಈ ದಿವ್ಯ ಸಮಯಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯುಳ್ಳವನಾಗಿದ್ದೇನೆ. ಈ ಅವಕಾಶವನ್ನು ನನಗೆ ಅನುಗ್ರಹಿಸಿಕೊಟ್ಟಂತ ಈ ಸಭೆಯ ಸಭಾಪಾಲಕರು ಪ್ರಿಯ ಅಮ್ಮನವರನ್ನು ಕೂಡ ಪ್ರಭು ಯೇಸುವಿನ ನಾಮದಲ್ಲಿ ನಾನು ವಂದಿಸುವವನಾಗಿದೆ ಮತ್ತು ಸಭಾಪಾಲನಾ ಸಮಿತಿಯವರನ್ನು ಕೂಡ ನಾನು ಕರ್ತನ ಹೆಸರಿನಲ್ಲಿ ವಂದಿಸುವವನಾಗಿದ್ದೇನೆ. ಈ ದಿನ ನೂತನ ವರ್ಷದ ಪ್ರಥಮ ಭಾನುವಾರದ ದಿನವಾಗಿದೆ. ಈ ದಿನದಲ್ಲಿ ದೇವರನ್ನು ಆರಾಧಿಸಲು, ದೇವರ ವಾಕ್ಯ ಸಂದೇಶವನ್ನು ಕೇಳಿಸಿಕೊಳ್ಳಲು ನಾವೆಲ್ಲರೂ ಸೇರಿ ಬಂದವರಾಗಿದ್ದೇವೆ. ಕ್ರೈಸ್ತ ವಿಶ್ವಾಸಿಗಳ ಜೀವನದಲ್ಲಿ ಪ್ರತಿ ಭಾನುವಾರವು ಬಹಳ ಮಹತ್ವದ ದಿವಸವಾಗಿದೆ, ಅಮೂಲ್ಯವಾದ ದಿವಸವಾಗಿದೆ. ಯಾಕಂದ್ರೆ ಇಂತಹ ಒಂದು ದಿನದಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ಆತನು ವಾರದ ಮೊದಲನೆಯ ದಿನ ಆತನು ಪುನರುತ್ಥಾನ ಹೊಂದಿದನು, ಮರಣವನ್ನು ಜಯಿಸಿ ಎದ್ದನು. ಪಿಲಾತನ ಸಮಾಧಿಯು ಆತನನ್ನು ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಪರಲೋಕದಿಂದ ಬಂದ ದೂತನು ಆ ದೊಡ್ಡ ಕಲ್ಲನ್ನು ಉರುಳಿಸಿದನು. ಈ ಕಾರಣದಿಂದ ವಾರದ ಮೊದಲನೇ ದಿನ ನಮಗೆ ಬಹಳ ಅಮೂಲ್ಯವಾಗಿದೆ. ಅನಂತರದಲ್ಲಿ ಯೇಸು ಸ್ವಾಮಿ ಅವರು ಈ ಲೋಕವನ್ನು ಬಿಟ್ಟು ಅವರು ಆರೋಹಣವಾಗಿ ಪರಲೋಕಕ್ಕೆ ಏರಿ ಹೋಗುವಾಗ ಅವರೊಂದು ಮಾತನ್ನು ಕೊಟ್ಟರು. ಏನಂದ್ರೆ, ನೋಡಿರಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟದೆ. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಮತ್ತು ನಾನು ನಿಮಗೆ ಹೇಳಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಯು ಟೀಚ್ ದಮ್, ಉಪದೇಶ ಮಾಡಿರಿ, ಸಾರಿ.
Go and spell out. Gospel is nothing but go and spell out. ದೇವರ ವಾಕ್ಯವನ್ನ ಸಾರುವಂತಹ ಒಂದು ವಿಷಯವಾಗಿದೆ. ಯೇಸು ಸ್ವಾಮಿಯವರ ಈ ವಾಕ್ಯಗಳನ್ನು ನಾವು ನೋಡುವಾಗ ಕ್ರೈಸ್ತ ವಿಶ್ವಾಸಿಗಳಿಗೆ, ಕ್ರೈಸ್ತ ಧರ್ಮಸಭೆಗೆ ಒಂದು ಜವಾಬ್ದಾರಿ ಕೊಡಲ್ಪಟ್ಟದೆ. ಅದೇನೆಂದರೆ ನಾವು ಹೋಗಿ ಕ್ರಿಸ್ತನ ರಕ್ಷಣಾ ವಾರ್ತೆಯನ್ನು ಪ್ರಕಟಿಸಬೇಕು. ಈ ದಿನದ ಧ್ಯಾನದ ವಿಷಯ ನಮ್ಮ CSI ಆಲ್ಮನಕ್ ಪ್ರಕಾರವಾಗಿ ರಿವಲೇಷನ್ ಫಾರ್ ಸ್ಯಾಲ್ವೇಷನ್, ರಕ್ಷಣೆಗಾಗಿ ಪ್ರಕಟಣೆ ಮಾಡುವಂಥದ್ದು. ಹೀಗಿರುವಾಗ ಕ್ರೈಸ್ತ ಸಮುದಾಯವು, ಕ್ರೈಸ್ತ ವಿಶ್ವಾಸಿಗಳು ಸಮುದಾಯವು ಕಳಿಸಲ್ಪಟ್ಟಂತ ಸಮುದಾಯ. ಕ್ರಿಶ್ಚಿಯನ್ ಕಮ್ಯುನಿಟಿ, ಸೆಂಟ್ ಔಟ್ ಕಮ್ಯುನಿಟಿ. ಇಟ್ಸ್ ನಾಟ್ ಎ ಸ್ಟಾಗ್ನೆಂಟ್ ಕಮ್ಯುನಿಟಿ. ಕಳಿಸಲ್ಪಟ್ಟಂತ ಸಮುದಾಯ. ಇದನ್ನು ನಾವು ನೋಡ್ತಲಿದ್ದೇವೆ. ಯಾತಕ್ಕೋಸ್ಕರವಾಗಿ? ರಕ್ಷಣೆಗಾಗಿ, ಆತ್ಮಗಳ ರಕ್ಷಣೆಗಾಗಿ. ಯಾವ ರಕ್ಷಣೆ? ಆತ್ಮಗಳ ರಕ್ಷಣೆಗಾಗಿ, ಜೀವನದ ರಕ್ಷಣೆಗಾಗಿ, ಜೀವನದ ಆಶೀರ್ವಾದಗಳಿಗಾಗಿ ಪ್ರಕಟಣೆಯನ್ನ ಮಾಡಬೇಕಾಗಿದೆ. ಈ ಪ್ರಕಟಣೆಯನ್ನ ಅನೇಕರು ಬೇಡವೆನ್ನುತ್ತಾರೆ. ಅಂತಹ ದಿನಮಾನಗಳಲ್ಲಿ ನಾವು ಜೀವಿಸುತ್ತಲಿದ್ದೇವೆ. ಡು ನಾಟ್ ಪ್ರೀಚ್ ಗಾಸ್ಪಲ್. ವಿ ಡೋಂಟ್ ನೀಡ್ ಇಟ್. ನಮಗೆ ಅದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತಿದ್ದೇವೆ. ದಯಮಾಡಿ ಕ್ಷಮಿಸಿ. ಇಂಥ ಒಂದು ರಕ್ಷಣೆ, ಆ ರಕ್ಷಣೆಯು ಮೂಲ ಉದ್ದೇಶ ಅದು ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸುತ್ತದೆ. ಇಟ್ ಲೀಡ್ಸ್ ಟು ಇಟರ್ನಲ್ ಲೈಫ್. ಯೇಸು ಕ್ರಿಸ್ತನಾಗಿದೆ. ಕ್ರಿಸ್ತನ ವಾಕ್ಯಗಳು ನಮ್ಮನ್ನು ಅದಕ್ಕೆ ನಡೆಸುವುದಾಗಿದೆ. ಕ್ರಿಸ್ತನ ತಾನು ಉಚಿತಾರ್ಥವಾಗಿ ನಮಗೆ ಅದನ್ನು ಅನುಗ್ರಹಿಸಿಕೊಡುವಾತನಾಗಿದ್ದಾನೆ. ಮಾತ್ರವಲ್ಲದೆ ಅದು ನಮ್ಮ ಜೀವಿತ ಕಾಲದಲ್ಲಿ ಮಾನಸಿಕವಾದಂತ ಶಾಂತಿ, ಸಂತೋಷ, ನೆಮ್ಮದಿ ಇವೆಲ್ಲವುಗಳನ್ನ ಅದು ಅನುಗ್ರಹಿಸುವುದಾಗಿದೆ. ರಕ್ಷಣೆ ಎಂಬುದಾಗಿ ಇನ್ನೊಂದು ಅರ್ಥ ಬಿಡುಗಡೆ, ಬಂಧನಗಳಿಂದ ಬಿಡುಗಡೆ, ಅನೇಕ ಬಂಧನಗಳಿಂದ ಬಿಡುಗಡೆ. ಲೋಕದ ಜೀವನ ಯಾತ್ರೆಯಲ್ಲಿ ಸಾಮಾಜಿಕ ಜೀವನ, ಆತ್ಮಿಕ ಜೀವನ, ಮಾನಸಿಕ ಜೀವನ, ಶಾರೀರಿಕವಾದಂಥ ಜೀವನದಲ್ಲಿ ಅನೇಕ ರೀತಿಯ ಕಷ್ಟ, ನಷ್ಟಗಳು, ವಿಪತ್ತುಗಳು, ನೋವು, ಬಾಧೆಗಳು, ಚಿಂತೆ, ದುಃಖಗಳಿಂದ ಕೂಡಿರುತ್ತವೆ. ದೇವರಿಗೆ ತನ್ನ ಮಕ್ಕಳು ಬಾಧೆಗಳನ್ನು ಅನುಭವಿಸಿಕೊಂಡಿರಬೇಕು ಎನ್ನುವುದು ಆಗ್ರಹಿಸುವಲ್ಲ. ಅವರು ಸಂತೋಷವಾಗಿರಬೇಕು ಅಂತ ಆಗ್ರಹಿಸ್ತಾರೆ. ಅದನ್ನು ವಹಿಸುವಾಗ ಏಕೆಂದರೆ ತೋಟದಲ್ಲಿ ಆದಾಮ ಹವ್ವಳೆಲ್ಲ ದೇವರು ಅವರಿಗೆ ಎಲ್ಲಾ ರೀತಿಯ ಒಂದು ಸಂತೋಷದ ಒಂದು ಜೀವನವನ್ನು ಕೊಟ್ಟಿತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ, ಅಲ್ಲಿ ಸಮೃದ್ಧಿ. ದೇವರು ನೋಡಿದಾಗ ಎಲ್ಲವೂ ಸಿದ್ಧವಾಗಿದೆ, ಎಲ್ಲವೂ ಒಳ್ಳೆಯದಾಗಿದೆ. ಹಾಗೆ ನಾವು ಸಂತೋಷವಾಗಿರಬೇಕೆಂದು ಅದನ್ನು ವಹಿಸುವಾಗ ಹೀಗಿರುವಾಗ ನಾವು 3 ಸತ್ಯಗಳ ಪಾರಾಟ ಭಾಗಗಳನ್ನು ಓದಿದ್ದು, ಅದರ ವಿಮೋಚನಾ ಕಾಂಡದ ವಾಕ್ಯಗಳನ್ನು ಓದಿದ್ದೇನೆ. ಹಾಗಾಗಿ ಹೋಗುವುದು 3ನೇ ಅಧ್ಯಾಯದಲ್ಲಿ 50 ದೇಶದಲ್ಲಿರುವಾಗ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಬಾರಿಸುವ ವಿಷಯದಲ್ಲಿ ಅವರ ಕಮಲ ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬರೆದನು. ಹೀಗಾಗಿ ಅವರನ್ನು ಹಿರಿಯರು, ಅಮೂರ್ಯರು, ಬೆರೆಸಿಯರು, ಕುಸಿರುವ ದೇಶಕ್ಕೆ
ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕಾಗಿ ನಾನು ಇಳಿದು ಬಂದಿದ್ದೇನೆ. ದೇವರು ತಾನೇ ನನ್ನನ್ನು ಪ್ರಕಟಿಸಿಕೊಂಡನು. God himself has revealed his plan, revealed his plan of salvation. ಆತನ ರಕ್ಷಣೆಯ ಯೋಜನೆಯನ್ನು ಆತನ ಪ್ರಕಟ ಮಾಡಿಕೊಂಡು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಮತ್ತು ನಾವು ಕಳೆದ ವಾರದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದೆವು ಬಹಳ ಸಂತೋಷದಿಂದ. ಜಗದ್ರಕ್ಷಕನಾದಂಥ ಯೇಸು ಪ್ರಭುವಿನ ಜನನ ಉತ್ಸವದ ಕಾರ್ಯಗಳನ್ನು ಆರಾಧನೆಯನ್ನು ನೆರವೇರಿಸಿದೆವು. ಯೇಸು ಕ್ರಿಸ್ತನ ಜನನ ವಿಷಯದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಹೇಳಿದಂತೆ, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾಗುವ ಮಗಳನ್ನು ಸೇರಿಸಿಕೊಳ್ಳಬೇಡ. ಆಕೆಯ ಗರ್ಭವು ಪವಿತ್ರವಾಗಿದ್ದರೆ ಹುಟ್ಟುವ ಮಗುವನ್ನು ದೇವರ ಪವಿತ್ರ ಶಿಶುಗೊಳಿಸಿಕೊಳ್ಳುವುದು. ಆತನಿಗೆ ಯೇಸು ಎಂದು ಹೇಳಿಸಿದರು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆತನು ಅವರ ಪಾಪಗಳಿಂದ ಬಿಡುಗಡೆಯನ್ನು ರಕ್ಷಣೆಯನ್ನು ನೀಡುವುದು ಎಂಬುದಾಗಿ ಕರ್ತನ ದೂತನು ಪ್ರಕಟಣೆ ಮಾಡಿದ್ದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. His very birth to Christ is for the salvation of mankind. ಮನುಷ್ಯರ ರಕ್ಷಣಾತ್ಮಕ ಆತನು ತಿಳಿಸಿದರು. ಈ ದಿನ ನಾವು ಕನ್ವರ್ಟ್ ಮಾಡುವುದಿಲ್ಲ. ಅನೇಕರು ಅನ್ಯ ಜನರು ಕ್ರಿಸ್ತನನ್ನು ಹೊಂದಿಕೊಂಡು ದೇವರ ಆಲಯಕ್ಕೆ ಹೋಗುತ್ತಾರೆ. ಕಷ್ಟ ವೇದನೆಗಳನ್ನು ದೇವರ ಮುಂದೆ ಹೇಳಿಕೊಡುತ್ತಾರೆ, ಕಣ್ಣೀರು ಸುರಿಸುತ್ತಾರೆ. ಅನೇಕ ಸ್ತ್ರೀಯರು, ಬಡ ಸ್ತ್ರೀಯರು, ಅನೇಕ ಕುಟುಂಬಗಳು ಅನೇಕ ಒತ್ತಡಗಳಿಂದ ಬಂದು ಯೇಸು ಸ್ವಾಮಿಯ ಪಾಳಿಯಲ್ಲಿ ನಿವೇದನೆಯನ್ನು ಮಾಡಿಕೊಡ್ತಾರೆ. ಯಾಕಂದರೆ ಅವರಿಗೊಂದು ಸತ್ಯಾಂಶ ಗೊತ್ತಿದೆ, ಅವರಿಗೊಂದು ಸತ್ಯಾಂಶವನ್ನು ತಿಳ್ಕೊಂಡಿದ್ದಾರೆ. ಏನೆಂದರೆ ಯೇಸು ಸ್ವಾಮಿ ನಮ್ಮ ಕಷ್ಟಗಳನ್ನೆಲ್ಲ ಬರ ನಮಗೆ ಬಿಡುಗಡೆ ಕೊಡುವಾಗ ನಮ್ಮ ಉದ್ಧಾರ, ನಮ್ಮ ರಕ್ಷಣೆ, ನಮ್ಮ ಮಣ್ಣು, ನಮ್ಮ ಹೋಗಿ ಆಚರಣೆ ಅಂತ ಹೀಗೆ ಅನೇಕ ಜನರು ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವುದನ್ನು ನಾವು ನೋಡಬಹುದಾಗಿದೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ನೋಡುವಾಗ ಬೆತ್ತಲೆಯ ಗೋದಲಿಗೆ ಆ ಮಗುವನ್ನು ನೋಡಿದಲ್ಲಿ ಗೋದಲಿಗೆ ಎಂಬುದಾಗಿ ನಮ್ಮ ಸಂದೇಶ ಮಾಡಿದ್ದಾರೆ. ಹಾಗೆ ಆ ಮಗುವನ್ನು ನೋಡಿ ಅವರು ಸಂತೋಷವನ್ನು ಕಾಣಬೇಕಾಗಿದ್ದಾರೆ. ಈ ದಿನಗಳ ಸಂಗತಿಗಳು ಎಷ್ಟೋ ಮಾನಸಿಕವಾಗಿ ದುಃಖವಾಗುತ್ತದೆ, ಬೇಸರವಾಗುತ್ತದೆ. ಅನೇಕರಿಗೆ ಕ್ರೈಸ್ತ ವಿಶ್ವಾಸವನ್ನು ಪ್ರಕಟಿಸಬಾರದೆಂಬುದಾಗಿ ಮಸೂದೆಗಳನ್ನು, ಕಾನೂನುಗಳನ್ನು ತಂದಿದ್ದಾರೆ. ಅನೇಕ ಬಂಧನಗಳನ್ನು ಕ್ರೈಸ್ತ ತಿಳಿಸುತ್ತಾರೆ. ಆದರೆ ದೇವರು ತಾನೇ ನಮ್ಮನ್ನು ನಡೆಸ್ತಾ, ಅನಾದಿ ಕಾಲದಿಂದಲೂ ಈ ಒಂದು ವಿರೋಧವಿದೆ. ದೇವರು ತಾನೇ ನಮ್ಮನ್ನು ನಡೆಸ್ತಾ ಬಂದಿದ್ದಾರೆ. ಭಾರತ ದೇಶದ ಸಂಹಿತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 19 ಮತ್ತು 25 ಇವುಗಳನ್ನು ಓದುವಾಗ every person is entitled to practice and practice any religion. ಪ್ರತಿಯೊಬ್ಬ ಭಾರತೀಯರು ಯಾವುದೇ ಧರ್ಮವನ್ನು ಅಂಗೀಕರಿಸಬೇಕು, ಒಪ್ಪಿಕೊಂಡು ಅಂಗೀಕರಿಸಬೇಕು. ಆತನು ಒಪ್ಪಿಕೊಳ್ಳೋನಾಗಿದ್ದಾನೆ ಎನ್ನುವ ಒಂದು ಸಂಗತಿಗಳನ್ನು ನಾವು ನೋಡುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಆಯ್ಕೆಯ ಒಂದು ಜವಾಬ್ದಾರಿ ಇದೆ, ಸ್ವಾತಂತ್ರ್ಯವಿದೆ. ಅದನ್ನ ನೋಡುವಾಗ ಅನೇಕ ಶಾಸನದಿಂದ ಕೆಟ್ಟದಾದ ಯೋಜನೆಗಳನ್ನು ಹೃದಯಗಳಲ್ಲಿ
ಆದರೆ ನಾವು ಭಯಪಡಬೇಕಾಗಿಲ್ಲ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ 1, 2ನೇ ವಚನವು ನೋಡಬಹುದಲ್ಲ. ಗಂಡಾಂತರದಲ್ಲಿರುವಂತಹ ಭಕ್ತರು ತಾಳ್ಮೆಯನ್ನು ಒಂದು ಪ್ರಾರ್ಥನೆಯನ್ನು ಮಾಡಿ ತನ್ನ ನಂಬಿಕೆಯನ್ನು ಅರಿಕೆ ಮಾಡಿದನು. He declared his faith. ತನ್ನ ನಂಬಿಕೆಯನ್ನು ಅರಿಕೆ ಮಾಡಿದನು. ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರಿದೆ? ನನ್ನನ್ನು ಬಾಧಿಸುವಂತ ದುರ್ಬೈಗಳು ನನ್ನನ್ನು ನುಗ್ಗಿ ಬಿಡಬೇಕೆಂದು ಒಂದು ಕಾಲುಗಳ ಕೆಟ್ಟಿದ್ದು ಹೋದರು. ನನಗೆ ವಿರೋಧವಾಗಿ ತಂದುಕೊಂಡು ನಿಂತರು, ನನಗೇನು ಭಯವಿಲ್ಲ. ಚತುರಂಗಗಳು ಯುದ್ಧ ಸನ್ನದ್ಧವಾಗಿ ನಿಂತರು, ಮನಸ್ಸುಳ್ಳವನಾಗಿ ಇರುವುದು. That is the declaration of David. ದೇವರಿಗೆ ಭರವಸೆ. ಆ ಭರವಸೆಯನ್ನು ಬರಲ್ಲ. ನಮಗೆ ಮಾದರಿಯಾಗಿದ್ದಾರೆ ಅನೇಕ ಭಕ್ತರು. ಕರ್ತನಿಗೆ ಬೆತ್ತಲೆಯಲ್ಲಿ ಇರುವಂತಹ ಗುರುಗಳಿಗೆ ಆ ದೂತನಿಗೆ ಹೇಳಿದರು, ಪ್ರಕಟಣೆ ಮಾಡಿದರು, ಹೆದರಬೇಡಿ ಹೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನು ಮಾಡುವ ಒಂದು ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತಾನೆ. ಶುಭ ಸಮಾಚಾರವನ್ನು ತಿಳಿಸುತ್ತಾನೆ. ಅದೇನು? ಇವತ್ತು ಬಹುಸ್ಕರ ಆವಿಧೂರಲ್ಲಿ ಒಬ್ಬ ರಕ್ಷಕನು ಇದ್ದಾನೆ. ಸೇವರ್ ಇಸ್ ಬಾರ್ನ್ ಇನ್ ದಿ ಸಿಟಿ ಆಫ್ ಡೇವಿಡ್. ಆತನು ಕರ್ತನಾಗಿ ವರ್ತಿಸ್ತಾನೆ. ಇವುಗಳ ಸಾಕ್ಷಿ ಪ್ರಕಟಣೆ ಮಾಡಿದರು. ಸೊಸೈಟಿಯ ರಕ್ಷಣಾ ಶಾಸ್ತ್ರ ವಿಚಾರ ಇರುವಾಗ ಮುಂದೆ ಅಪೊಸ್ತಲರ ವಿಷಯಗಳಿಗೆ ಬರೋಣ. 14ನೇ ಅಧ್ಯಾಯದಲ್ಲಿ ನೋಡುತ್ತಾರೆ. ಭಕ್ತರಾದ ಪೌಲನು ಆತನು ತ್ರೋವ ಎಂಬ ಸ್ಥಳಕ್ಕೆ ಬಂದನು. ಆ ತ್ರೋವ ಎಂಬ ಸ್ಥಳದಲ್ಲಿ ರಾತ್ರಿಯಲ್ಲಿ ಅವನಿಗೆ ಒಂದು ದರ್ಶನವಾಯಿತು. ಆ ದರ್ಶನ ಏನೆಂದರೆ, ಮಕೆದೋನ್ಯದ ಒಬ್ಬ ಮನುಷ್ಯನು ಆತನಿಗೆ ಕಾಣಿಸಿಕೊಂಡು, ನೀನು ನಮಗೆ ಬಂದು ನೆರವಾಗಬೇಕೆಂಬುದಾಗಿ ಬೇಡಿಕೊಂಡನು. ಆ ದರ್ಶನವಾದ ಬಹುಗಳು ತಿಳಿದುಕೊಂಡಿರುತ್ತದೆ. ದೇವರು ತನ್ನ ಉದ್ದೇಶವನ್ನು ಪ್ರಕಟ ಮಾಡಿದ್ದಾನೆ. ನಾನು ಮಕೆದೋನ್ಯಕ್ಕೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಬೇಕಾಗಿದೆ. ಈ ಸಂಗತಿಯನ್ನು ನಾನು ಕಂಡುಕೊಂಡು ಮಕೆದೋನ್ಯಕ್ಕೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನೋಡುತ್ತಾರೆ. ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ನಾವು ಓದುವಾಗ ಒಬ್ಬ ಮಹಾಭಕ್ತರು ಸುಮಾರು 15-16ನೇ ಶತಮಾನದಲ್ಲಿ ಇದ್ದಂಥ 15ನೇ ಶತಮಾನದ ಮಧ್ಯದಿಂದ 16ನೇ ಶತಮಾನದಲ್ಲಿ ಇದ್ದಂಥ ಒಬ್ಬ ಮಹಾಭಕ್ತರು ರಾಬರ್ಟ್ ಡಿ ಡೊಬೇಲಿ ಎನ್ನುವಂಥ ಒಬ್ಬ ಮಹಾಭಕ್ತನು ಇಟಲಿ ದೇಶದಿಂದ ತಮಿಳುನಾಡಿನ ಮಧುರೈಗೆ ಬಂದರು. ಆತನು ಜಸ್ವಿಟ್ ಸಂಸ್ಥೆಯ ಮಿಷನರಿ ಬಂದನು. ಬಹಳ ಶ್ರೀಮಂತನಾದ ದೇವರಿಗೆ ಅನುಭವಿಸಿದರು. ಆತನು ಬಂದು ಮಧುರೈನಲ್ಲಿರುವಂಥ ಬಹಳ ಪಂಡಿತರು ವಿದ್ವಾಂಸರು ಆದಂಥ ಬ್ರಾಹ್ಮಣರ ಮಧ್ಯದಲ್ಲಿ ಆತನು ವಾಸಿಸಿದರು. ಒಂದು ಕುಟೀರವನ್ನು ನಿರ್ಮಿಸಿಕೊಂಡರು. ಒಬ್ಬ ಕ್ರೈಸ್ತ ಸನ್ಯಾಸಿಯಾದನು. ದಿನವೂ ವಿದ್ವಾಂಸರೊಂದಿಗೆ ಬ್ರಾಹ್ಮಣರೊಂದಿಗೆ ಅನೇಕ ವೇದಶಾಸ್ತ್ರಗಳ ಬಗ್ಗೆ ಚರ್ಚೆ ಮಾಡಿದರು. ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ಫಸ್ಟ್ 4 ವೇದಸ್ ಆರ್ ವೆರಿ ಇಂಪಾರ್ಟೆಂಟ್. ನಮಗೆ 4 ವೇದಗಳು ಮಾತ್ರ ನಮಗೆ ಬಹಳ ಇಂಪಾರ್ಟೆಂಟ್. ಅದೇ ನಮಗೆ ಜೀವನದ ಒಂದು ಮುಖ್ಯತೆ. ಯಾವುದು ಉದಾಹರಣೆ ಹೇಳುವಾಗ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಇವುಗಳು ನಮಗೆ ಬಹಳ ಮುಖ್ಯ, ಶ್ರೇಷ್ಠವಾದ. ಇವು ನಮ್ಮನ್ನು ಜೀವನದ ಆಶೀರ್ವಾದ ರಕ್ಷಣೆಯಿಂದ ಎಂಬುದಾಗಿ. ಆದರೆ ರಾಬರ್ಟ್ ಡಿ ಡೊಬೇಲಿ ಆದ್ದರಿಂದ ಈ 4 ವೇದಗಳು ನಮಗೆ ಬಹಳ ಇಂಪಾರ್ಟೆಂಟ್ ಎಂಬುದಾಗಿ ಅವರು ಹೇಳಿದರು. ರಾಬರ್ಟ್ ಡಿ ಡೊಬೇಲಿ, ದೇರ್ ಇಸ್ ಒನ್ ಮೋರ್ ವೇದ
ಮತ್ತೊಂದು ವೇದವಿದೆ, ಅದು ಯಾವುದು? ಸತ್ಯವೇದ. ಸತ್ಯವೇದ, ಇಟ್ ಇಸ್ ದ ಬುಕ್ ಆಫ್ ಟ್ರೂತ್. ಇಟ್ ಬ್ರಿಂಗ್ಸ್ ದ ಬುಕ್ ಆಫ್ ಸಾಲ್ವೇಷನ್ ಇನ್ ಜೀಸಸ್ ಕ್ರೈಸ್ಟ್. ಹಾಗೂ ರಕ್ಷಣೆಯನ್ನು ತರುವುದಾಗಿದೆ, ರಕ್ಷಣೆಯ ವಾಕ್ಯ ಆಗಿದೆ ಎಂಬುದಾಗಿ ಆತನು ಹೇಳಿದ್ದನ್ನು ನಾವು ನೆನೆಸ್ಕೊಳ್ತೇವೆ, ಪ್ರಾರ್ಥಿಸಿದರು. ಆತನು ಮತ್ತು ಅನೇಕರು ಕ್ರಿಸ್ತನನ್ನ ಅವರು ಅಂಗೀಕರಿಸಿದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನ ಪ್ರಯಾಣದಲ್ಲಿ ನಾವು ಈ ಒಂದು ಒಳ್ಳೆಯ ಪ್ರಯತ್ನಗಳಲ್ಲಿ ಆತ್ಮಗಳ ರಕ್ಷಣೆಗಾಗಿ ನಾವು ಪ್ರಯಾಸ ಪಡುವಾಗ, ಮುಂದೆ ಸಾಗುವಾಗ ಅನೇಕ ರೀತಿಯ ಕಷ್ಟಗಳು, ವಿರೋಧಗಳು, ಹಿಂಸೆಗಳು, ಉಪದ್ರವಗಳು, ಅನಾನುಕೂಲತೆಗಳು ಏನೆಲ್ಲ ಎದುರಾಗ್ತವೆ. ಆದರೆ ಯೇಸು ಸ್ವಾಮಿ ಇದ್ದಾರೆ, ನಾನು ಮುಂದಿದ್ದು ಭಯಪಡಬೇಕು, ಲೋಕದಲ್ಲಿ ನಿಮಗೆ ಸಂಕಟ ಧೈರ್ಯವಾಗಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಆದರೆ ವಾಕ್ಯಗಳನ್ನು ನಾವಿಲ್ಲಿ ಓದಿದೆವು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಗೋಧಿಯ ಕಾಳು ಭೂಮಿಯಲ್ಲಿ ಬಿಡಿಸ್ತಾ ಇರ್ತದೆ, ಅದು ಒಂದೇ ಆಗಿ ಉಳಿದು ಸಕ್ಕರೆ ಬಹಳ ಫಲವನ್ನು ಎಂಬುದಾಗಿ ಹೇಳುವಾಗ ನಾವು ಅಂತಹ ಒಂದು ದುರವಸ್ಥೆಗೆ ಕಷ್ಟಕ್ಕೆ ಗುರಿಯಾಗಬೇಕೆನ್ನುವಂಥ ದೇವರ ಪ್ರಯತ್ನವಲ್ಲ. ನಮ್ಮ ಒಂದು ಕ್ರೈಸ್ತ ವಿಶ್ವಾಸದ ರಕ್ಷಣಾ ಪ್ರಯತ್ನಗಳು, ಯೋಜನೆಗಳು ನಾವು ಮಾಡುವಾಗ ದೇವರು ಬಹಳವಾಗಿ ನಾವು ಫಲವನ್ನು ನಾವು ಕಾಣುವವರಾಗಿದ್ದೇವೆ. ದೇವರು ಬಿಡುಗಡೆಯನ್ನು ಕೊಡುವಾಗಲಾಗಿದ್ದಾನೆ, ರಕ್ಷಣೆಯನ್ನು ಅನ್ವಯಿಸುವಾಗಲಾಗಿದ್ದಾನೆ, ರಕ್ಷಣೆಯ ಆಶೀರ್ವಾದಗಳನ್ನು ನಾವು ಕಾಣುವವರಾಗಿದ್ದೇವೆ. ನಮ್ಮ ಜೊತೆಯಲ್ಲಿ ಅನೇಕರು ರಕ್ಷಣೆಯ ಆಶೀರ್ವಾದವನ್ನು ಕಂಡುಕೊಳ್ಳುವವರಾಗಿದ್ದಾರೆ. ಈ ಕಾರಣದಿಂದ ನಮ್ಮ ಜೀವಿತ ಕಾಲದಲ್ಲಿ ಈ ಒಂದು ದೇವರ ರಕ್ಷಣಾ ಯೋಜನೆಯನ್ನು ನಾವು ಸ್ಮರಿಸೋಣ, ಪ್ರಕಟಿಸೋಣ, ಸಾಕ್ಷಿಸೋಣ. ಯಾಕಂದರೆ ದೇವರ ವಾಕ್ಯ ಎಂದಿಗೂ ಬಿಡುವುದಿಲ್ಲ. God's word is infallible word of God. ಬಿದ್ದು ಹೋಗಲಾರ ಆಕಾಶದೊಳಗೆ ಹೋಗು, ನನ್ನ ವಾಕ್ಯಗಳು ಬಿದ್ದು ಹೋಗುವುದಿಲ್ಲ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ದೇವರ ವಾಕ್ಯವು ಸಜೀವವಾದ ಕಾರ್ಯಸಾಧ್ಯವಾದ, ಯಾವ ವಿಭಾಗಕ್ಕಿಂತಲೂ ಹಲವಾದ, ಅದು ಪ್ರಾಣ ಆತ್ಮಗಳನ್ನು ಕೀಲು ಮಹಿಳೆಗಳನ್ನು ವಿಭಾಗಿಸುವ ಹೋಗುವಂಥದ್ದು ಆಗಿದೆ. ಅದು ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಈ ಕ್ರಿಸ್ತನ ವಾಕ್ಯಗಳಿಗಾಗಿ, ಜೀವವುಳ್ಳ ವಾಕ್ಯಗಳಿಗಾಗಿ ನಾವು ಸಾಕ್ಷಿ ಕೊಡೋಣ. ದೇವರು ತಾನು ಬಲಪಡಿಸಿ ಆಶೀರ್ವದಿಸಲಿ. ಆಮೇಲೆ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ನಾವು ದೃಢಪಡಿಸುವಂತೆ ಎದ್ದು ನಿಂತುಕೊಂಡು 105ನೇ ಪುಟದಲ್ಲಿರುವ ವಿಶ್ವಾಸದ ರೀತಿಯನ್ನು ಉಂಟಾಗೋಣ. ಪುಟ 105 ಪ್ರೀತಿಯಿಂದ ಎಲ್ಲವನ್ನೂ ಸೃಷ್ಟಿಸಿದ ದೇವರನ್ನು ನಂಬುತ್ತೇವೆ. ಆತನು ನಮ್ಮ ಗ್ರಹಿಕೆಗಿಂತಲೂ ಶ್ರೇಷ್ಠನಾದವನು ಮತ್ತು ನಮ್ಮ ಊಹೆಗಿಂತಲೂ ಹತ್ತಿರವಿರುವವನು. ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ.
ಕಷ್ಟದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಈ ಜಗತ್ತಿಗೆ ಬಂದು ನಮ್ಮೊಂದಿಗೆ ಜೀವಿಸಿ ನಕ್ಕನ್ನು ಮತ್ತೊಂದನು ನಾವು ಜೀವವನ್ನು ಹೊಂದಿರಬೇಕೆಂದು ನಮಗಾಗಿ ಶಾಪಪಟ್ಟು ಮರಣ ಹೊಂದಿದನು. ಆತನ ಮೂಲಕ ನಾವು ದೇವರ ಮಕ್ಕಳಾದೆವು. ನಾವು ಪವಿತ್ರಾತ್ಮನ ನಂಬುತ್ತೇವೆ. ಆತನು ನಮ್ಮನ್ನು ಸಶಕ್ತರನ್ನಾಗಿಸಿ ಬಲಪಡಿಸಿ ಚೈತನ್ಯವನ್ನು ವಾಕ್ಯವಾದನು. ಆತನ ಮೂಲಕ ನಾವು ಪರಸ್ಪರ ಬಂಧಿಸಲ್ಪಟ್ಟು ಆತನ ಕೃಪೆಯಲ್ಲಿ ದೇವರಿಗಾಗಿ ಜೀವನದಲ್ಲಿ ಜಾರಿಗೆ ಮಾಡಿದ್ದೇವೆ. ನಾವು ಒಂದೇ ಸಭೆಯಲ್ಲಿ ಸಭೆಯು ಮೋಚಿಸುವ ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ. ಸಾಕ್ಷಿಯ ಮೂಲಕ ದೇವರನ್ನು ಸೇವಿಸುತ್ತವೆ. ಜಾತಿ, ವರ್ಗ, ಬಣ್ಣ ಯಾವುದೇ ಭೇದಗಳಿಲ್ಲದೆ ಸೃಷ್ಟಿಕರ್ತನು ವಿಮೋಚಕನು ಪರಿಪಾಲಕನು ಆದ ದೇವರ ಮನೆಯಲ್ಲಿ ಬದಲಾವಣೆಯ ಸಾಧನವಾಗಿರಲು ಕರೆಯಲ್ಪಟ್ಟಿದ್ದೇವೆ. ಆಮೇಲೆ ಸಭೆಯನ್ನು ಕುಳಿತುಕೊಳ್ಳಿ. ಸಮಾಪನಗಳಿಂದ ನಾವು ಹೇಳೋಣ. ಸಭೆಯವರಿಗೆ ತಿಳಿಸಿದ ವಿಷಯಗಳು ತಿಂಗಳ ಆರಂಭಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ದೇವ ಸಂದೇಶವನ್ನು ನೀಡಿದಂಥ ಜಯಬೋಧೆಯವರಿಗೂ ಆರಾಧನೆಯನ್ನು ನಡೆಸಿಕೊಟ್ಟಿರುವ ಶ್ರೇಷ್ಠರಿಗೂ ನೂತನ ವರ್ಷದ ಮೊದಲನೇ ಭಾಗವಾದಂದು ನೂತನ ವರ್ಷದ ಶುಭಾಶಯಗಳಿಗೆ ಸ್ವಾಗತಿಸಿ ನಡೆಸುವುದಾಗಿ ಈ ವಾರದಲ್ಲಿ ತಮ್ಮ ಜನ್ಮದಿನ ಸಲಹೆಗಳು ಶ್ರೀಮತಿ ನವಸುಮ ಪ್ರಶಾಂತ್, ಕುಮಾರಿ ಅಕ್ಷರ, ಶ್ರೀಮತಿ ಸೂರ್ಯ ವೇದಪ್ರಸಾದ್ ಕುಮಾರ್, ಶ್ರೀ ಹರಿಕೃಷ್ಣನ್, ಶ್ರೀ ರಾಜು, ಕುಮಾರಿ ದೀನಾ ಕ್ರಿಸ್ಟಿನಾ, ಶ್ರೀ ಎಂ ಸುಭಾಷ್, ಕುಮಾರ್ ಸಾಧನ್ ರಾಜ್, ಶ್ರೀ ಬಾಲಚಂದ್ರ, ಶ್ರೀ ಅಶೋಕ್ ನಾರಾಯಣ್, ಶ್ರೀ ಜೆ ರಾಜೇಂದ್ರ, ಶ್ರೀಮತಿ ಮೇರಿ ಆಶಾ, ಶ್ರೀ ಎಸ್ ರೋಷನ್, ಕುಮಾರಿ ವಿನಯಗೋವನ್ ಎವಲ್ನಿ, ಶ್ರೀಮತಿ ಸುನಿಲಾ ಇವರೆಲ್ಲರೂ ತಮ್ಮ ದೇವರು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಆಶಿಸಿಕೊಂಡು ಸರಿಯಾಗಿ ಆಯೋಜಿಸಲಾಗಿದೆ. ಕಳೆದ ವಾರದ ಕಾಣಿಕೆಯವರ ಸಭಾಪತಿಯಾಗಿ ಬಂದದ್ದು 1,500 ರೂಪಾಯಿಗಳು, ಕಾಣಿಕೆ ಚೀಲದಿಂದ ಬಂದದ್ದು 13,035 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 6,000 ರೂಪಾಯಿಗಳು, ಕ್ರಿಸ್ತ ಜಯಂತಿ ಹಬ್ಬದ ವಿಶೇಷ ಕಾಣಿಕೆ 600 ರೂಪಾಯಿಗಳು, ಸಿಲ್ವರ್ ತರಕಾರಿ ಬಂದದ್ದು 6,000 ರೂಪಾಯಿಗಳು. ಒಟ್ಟು ಸಂಗ್ರಹ ಕಾಣಿಕೆ 39,905 ರೂಪಾಯಿಗಳು. ದಿನಾಂಕ 31/12/2023 ಸಾಯಂಕಾಲ ಅಭಾವನೆಯಲ್ಲಿ ಬಂದಂತ ಕಾಣಿಕೆ 6,195 ರೂಪಾಯಿಗಳು. ದಿನಾಂಕ 1/1/2022 ಒಡಂಬಡಿಕೆ ಆಧಾರದಲ್ಲಿ ಬಂದ ಕಾಣಿಕೆ ಸಭಾಪತಿಯಾಗಿ ಬಂದದ್ದು 90,900 ರೂಪಾಯಿಗಳು, ಕಾಣಿಕೆ ಚೀಲದಿಂದ ಬಂದದ್ದು 42,662 ರೂಪಾಯಿಗಳು, ಕೃತಜ್ಞತ ಕಾಣಿಕೆಯಾಗಿ 1,90,95 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 2,500 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 1,000 ರೂಪಾಯಿಗಳು, ದಶಮಾಂಶ ಕಾಣಿಕೆ 3,500 ರೂಪಾಯಿಗಳು, ಕ್ರಿಸ್ತ ಜಯಂತಿ ಹಬ್ಬದ ವಿಶೇಷ ಕಾಣಿಕೆ 3,550 ರೂಪಾಯಿಗಳು, ಬಡವರಿಗಾಗಿ 1,500 ರೂಪಾಯಿಗಳು. ಒಟ್ಟು ಸಂಗ್ರಹವಾದ ಕಾಣಿಕೆ 7,02,905 ರೂಪಾಯಿಗಳು. ಕರ್ತನ ಪವಿತ್ರ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಉದ್ಭವಿಸತಕ್ಕ ಸಿಲ್ವರ್ ಗೇಟ್ಗಾಗಿ ಕಾಣಿಕೆ ನೀಡಿದ ಕುಟುಂಬದವರು ಶ್ರೀಮತಿ ವಿದ್ಯಾ ಪ್ರಕಾಶ್ 5,000 ರೂಪಾಯಿಗಳು, ಶ್ರೀ ಎಂ ಕೆ ನರಸಿಂಹರು 1,000 ರೂಪಾಯಿಗಳು, ಶ್ರೀ ಜಿ ರವಿಕುಮಾರ್ ಕುಟುಂಬ 10,000 ರೂಪಾಯಿಗಳು ನೀಡಿದ್ದಾರೆ. ಇವರೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಕನ್ನಡದಲ್ಲಿ ಕುಳಿತಿರುವ ಸಭೆಗೆ ನಮ್ಮ ದೇವಾಲಯದ 2020 ಕ್ರಿಸ್ತ ಜಯಂತಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆದು ಎಲ್ಲ ರೀತಿಯಲ್ಲಿ ಸಭೆಗಳೆಲ್ಲರೂ ಸಹಕಾರಿದ್ದೀರಾ ಹಾಗೂ ದೇವಾಲಯಕ್ಕೆ ಬೇಕಾದ ವಸ್ತುಗಳನ್ನು ಕಾಣಿಕೆ ರೂಪದಲ್ಲಿ ನೀಡಿದ್ದೀರಾ. ಇವೆಲ್ಲವೂ ಸುಲಭವಾಗಿ ನಡೆಸಿಕೊಟ್ಟಂತ
ಈ ನೂತನ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಬೇಕಿದ್ದು ಕೋವಿಡ್-19 ಹಾಗೂ ಇಂದಾಗಿ ಸ್ಥಗಿತಗೊಂಡಿದೆ. ದಿನಾಂಕ 1/1/2022 ಅಂದರೆ ನಿನ್ನೆಯ ದಿನ ಒಡಂಬಡಿಕೆ ಆರಾಧನೆಯಲ್ಲಿ ಹಾಡುಗಳನ್ನು ರಚಿಸಿ ಆಡಳಿತ ನಮ್ಮ ಸಭೆಯ ಪ್ರಜಾವಾಣಿ ದೇವರಿಗೆ ನಿತ್ಯವನ್ನು ತಿಳಿಸಿ ನೂತನ ವರ್ಷಗಳ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಎಲ್ಲ ಕಾರ್ಯಕ್ರಮಗಳು ಸುರಕ್ಷಿತವಾಗಿ ನಡೆಯಲು ಮನವಿ ಮಾಡಿಕೊಟ್ಟಾಗ ಹಾಗೂ ಕ್ರಿಸ್ತ ಜಯಂತಿಯ ಹಬ್ಬದ ಕಾರ್ಯಕ್ರಮಗಳು ಹಾಗೂ ನೂತನ ವರ್ಷದ ಆರಾಧನೆಯನ್ನು ನಡೆಸಿಕೊಂಡಂತ ನಮ್ಮ ಸಭಾಪಾಲಕರಾದ ಗಣ ಸದಸ್ಯ ಅವರಿಗೆ ಸಭೆಯ ಪರವಾಗಿ ಹಾಗೂ ಸಭಾಪಾಲಕ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಸಭಾಪಾಲಕರು ಹಾಗೂ ಅವರ ಕುಟುಂಬದವರು ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸಿಕೊಂಡಿದ್ದೇನೆ. ಡಿಸೆಂಬರ್ ಮೊದಲನೇ ವಾರದಿಂದ ಇದುವರೆಗೆ ದೇವಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಶ್ರಮವಹಿಸಿ ಕೆಲಸ ಮಾಡುವಂತ ನಮ್ಮ ಸಭಾಪಾಲನಾ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರೀತಿಯ ವಂದನೆಯನ್ನು ತಿಳಿಸಿ ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಸಭೆಗಳಲ್ಲಿಯೂ 2022 ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಮುಂದಿನ ಭಾನುವಾರ ಆರಾಧನೆ
ತಮ್ಮ ಜನ್ಮದಿನವನ್ನು ಕಂಡು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನ ಸಮರ್ಪಿಸಿದಂತವರು ಅಕ್ಷತಾ ದೊಡ್ಡಮನಿ, ಶ್ರೀಮತಿ ನವಸುಮ್ಮ ಪ್ರಶಾಂತ್, ಶ್ರೀ ಆರ್ ನೆಲ್ವಿನ್, ಶ್ರೀಮತಿ ಪ್ರಸಿಲ್ಲಾ ಜಯಕುಮಾರ್ ಹಾಗೂ ಶ್ರೀಮತಿ ಸ್ಟೆಲ್ಲಾ ಸಂವೇಲ್. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿ ದೇವರಿಗೆ ಕೃತಜ್ಞತೆಯನ್ನ ಸಮರ್ಪಿಸಿದಂತವರು ಶಾಂತಕುಮಾರಿ ಮತ್ತು ಜಯರಾಜ್, ಶ್ರೀಮತಿ ಜ್ಯೋತಿ ಮತ್ತು ಶ್ರೀಯುತ ಸ್ಯಾಮ್ಸನ್ ಎಂ ಗೌಡರ್. ದೇವರು ಮಾಡಿದಂತ ಉಪಕಾರಗಳನ್ನ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನ ಸಮರ್ಪಿಸಿದಂತವರು ಶ್ರೀಯುತ ಸುಹಾಸ್, ಶ್ರೀ ಜಾನ್ ಸುಧೀರ್ ಹಾಗೂ ಕುಟುಂಬ, ನ್ಯಾನ್ಸಿ ಪ್ರಿಯಾ, ರೋಚನಾ ಎಸ್ ರೋಷನ್, ಕೃಪಾನಂದ ಹಾಗೂ ಕುಟುಂಬ, ರಾಧಾ, ಮಹೇಶ್ ಬಾಬು ಹಾಗೂ ಕುಟುಂಬದವರು, ಮೆಲ್ವಿನ್, ಎಲಿಶಾ ಹಾಗೂ ಕುಟುಂಬ, ನಾವು ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲಾ ಒಳ್ಳೆಯ ವರದಾನಗಳಿಗೆ ಮೂಲಕರ್ತನಾದ ನಮ್ಮ ತಂದೆಯಾದ ದೇವರೇ, ನಾವು ಕಳೆದಂತ ಈ ಸಮಯಕ್ಕೋಸ್ಕರ ಸ್ವಾಮಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಹೊಸ ವರ್ಷದ ಮೊದಲನೆಯ ಭಾನುವಾರವನ್ನ ಸ್ವಾಮಿ ನಿನ್ನ ಆಲಯದಲ್ಲಿ ನಾವು ಪ್ರಾರಂಭಿಸುವಂತೆ, ನಿನ್ನ ವಾಕ್ಯ ಸಂದೇಶದ ಮೂಲಕವಾಗಿ ತಂದೆಯಾದ ದೇವರೇ ನಿನ್ನನ್ನು ಮಹಿಮೆ ಪಡಿಸುವಂತೆ ನೀನು ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನೂತನ ವರ್ಷದ ಎಲ್ಲ ದಿನಗಳನ್ನು ಸ್ವಾಮಿ ನೀನು ವಿಶೇಷವಾಗಿ ಆಶೀರ್ವಾದ ಮಾಡಿ ನಡೆಸು. ನಮ್ಮ ಸಭೆಯ ಪ್ರತಿ ಒಂದೊಂದು ಕುಟುಂಬಗಳನ್ನು ನೀನು ಆಶೀರ್ವದಿಸು. ಪ್ರೀತಿಯ ಅನ್ಯೋನ್ಯತೆಯನ್ನು, ಸಮಾಧಾನ, ಸಂತೋಷವನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ನಾವಿಟ್ಟಂತಹ ನಂಬಿಕೆಯನ್ನು ನೀನು ಅಭಿವೃದ್ಧಿಪಡಿಸು, ದೃಢಪಡಿಸು. ತಂದೆಯಾದ ದೇವರೇ, ನಮಗೆಲ್ಲರಿಗೆ ಆರೋಗ್ಯವನ್ನ ಕೊಟ್ಟು ನಡೆಸು. ನಾವು ಜೀವಿತದ ಕಾಲದಲ್ಲಿ ಇರುವವರೆಗೂ ದೇವರೇ ನಿನಗೆ ಸ್ತುತಿ ಸ್ತೋತ್ರವನ್ನ ಸಮರ್ಪಿಸುವಂತೆ ನಮ್ಮೆಲ್ಲರ ಮನಸ್ಸುಗಳನ್ನ ನೀನು ಪ್ರೇರೇಪಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಯಾರ್ಯಾರು ಕಾಯಿಲೆ, ಕಷ್ಟ, ಕಣ್ಣೀರು, ನಿರಾಸೆಯಲ್ಲಿದ್ದಾರೆ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ರಾಧಾ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರೇ, ನೀನು ಕೊಟ್ಟಂತ ಆರೋಗ್ಯಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ಅದ್ಭುತ ಕಾರ್ಯಗಳನ್ನ ಮಾಡುವಂತಹ ದೇವರು ನೀನು. ಸಹಾಯಕರಿಲ್ಲದೆ ಇರುವವರಿಗೆ ನೀನು ಸಹಾಯಕನಾಗಿದ್ದುಕೊಂಡು ನಮ್ಮನ್ನ ಮುನ್ನಡೆಸುವಂತಹ ಸ್ವಾಮಿ ನೀನು. ನಮಗೆ ಬೇಕಾದಂತಹ ನಿರೀಕ್ಷೆಯನ್ನ ಕೊಡುವಂತಹ ದೇವರು ನೀನು. ತಲೆಬಾಗಿ ನಿನ್ನ ಮುಂದೆ ನಿಂತಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ನಡೆಸು. ನಮ್ಮ ಜೀವಿತದ ಎಲ್ಲ ಅಗತ್ಯತೆಗಳನ್ನ ಸ್ವಾಮಿ ನಿನ್ನ ಚಿತ್ತದಂತೆ ನೀನು ಪೂರೈಸು ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ತಂದಂತಹ ಕಾಣಿಕೆಯನ್ನು ಆಶೀರ್ವದಿಸು. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಾವು ಈ ಕಾಣಿಕೆಯನ್ನು ಉಪಯೋಗ ಮಾಡುವಂತೆ ನಮ್ಮ ಮನಸ್ಸುಗಳನ್ನ ನೀನು ಪ್ರೇರೇಪಿಸು. ತಲೆಬಾಗಿರುವಂತಹ ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಜನ್ಮದಿನವನ್ನು ಆಚರಿಸಿದಂತವರು ಹಾಗೂ ವಿಶೇಷ ಪ್ರಾರ್ಥನೆಗೋಸ್ಕರ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂತವರು ಮುಂದೆ ಬರಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಸಭೆಯವರು ಕುಳಿತುಕೊಳ್ಳ್ರಿ.
ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲ ಕರ್ತನಾದ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಸಮಯಕ್ಕೋಸ್ಕರ ಸ್ವಾಮಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸ್ತೇವೆ. ಸಂತೋಷದ ಕ್ಷಣಗಳನ್ನು ನಮ್ಮ ಜೀವಿತಕ್ಕೋಸ್ಕರ ಕೊಡುವಂತಹ ಸ್ವಾಮಿ ನೀನು. ಶುಭ ದಿನಗಳನ್ನ ಕಾಣುವಂತೆ ತಂದೆಯಾದ ದೇವರೇ, ನಮ್ಮನ್ನು ಆಯುಷ್ ಕಾಲದಲ್ಲಿ ನಡೆಸುವಂತಹ ದೇವರು ನೀನು. ನಮಗೆ ಆರೋಗ್ಯ ಭಾಗ್ಯವನ್ನ ಕೊಡುವಂತಹ ಸ್ವಾಮಿ ನೀನು. ನಮಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಚಿಂತನೆಯನ್ನ ಮಾಡುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವಾಗಲಿ. ನಿನ್ನ ಮುಂದೆ ತಲೆಬಾಗಿ ನಿಂತಹ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ತಮ್ಮ ಜನ್ಮದಿನವನ್ನ ಆಚರಿಸಿದಂತ ಪ್ರತಿಯೊಬ್ಬೊಬ್ಬರಿಗೆ ಬೇಕಾದಂತಹ ಆರೋಗ್ಯ ಭಾಗ್ಯವನ್ನು, ಬಲತ್ರಾಣವನ್ನು, ದೀರ್ಘಾಯುಷ್ಯವನ್ನು ಕೊಟ್ಟು ನಡೆಸು. ನೀನು ಕೊಟ್ಟಂತ ಆಯುಷ್ ಕಾಲದಲ್ಲಿ ತಂದೆಯಾದ ದೇವರೇ, ಅವರಿಗೆ ಆರೋಗ್ಯವನ್ನ ನೀನು ದಯಪಾಲಿಸು, ಅವರನ್ನ ನೀನು ಅಭಿವೃದ್ಧಿಪಡಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂತಹ ದಂಪತಿಗಳನ್ನ ನೀನು ಆಶೀರ್ವದಿಸು. ಪ್ರೀತಿ ಅನ್ಯೋನ್ಯತೆಯಿಂದ ಸದಾಕಾಲ ಬಾಳುವಂತೆ ಸ್ವಾಮಿ ನೀನು ಬಲಪಡಿಸು. ಈ ಮೂಲಕವಾಗಿ ಪ್ರತಿ ವರ್ಷವೂ ಸ್ವಾಮಿ ನಿನ್ನನ್ನು ನೆನಪು ಮಾಡಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಪತಿ ಪತ್ನಿಯಾಗಿ ನಿನ್ನ ಮುಂದೆ ಬಂದು ನಿನಗೆ ಸ್ತೋತ್ರವನ್ನ ಸಮರ್ಪಿಸುವಂತಹ ಕೃಪೆಯನ್ನು, ಆಶೀರ್ವಾದವನ್ನು ಕೊಟ್ಟು ನಡೆಸು ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಇನ್ನೊಮ್ಮೆ ನಮ್ಮೆಲ್ಲರನ್ನೂ ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಾವು ಕುಳಿತಲೇ ತಲೆಬಾಗಿ ಸ್ವಲ್ಪ ಹೊತ್ತು ಪರಾರ್ಥ ಪ್ರಾರ್ಥನೆಯನ್ನು ಮಾಡೋಣ. ಪುಟ 107 ಪರಾರ್ಥ ಪ್ರಾರ್ಥನೆಯನ್ನು ನಾವು ಮಾಡೋಣ. ಪುಟ 107. ಜಗತ್ತಿನಲ್ಲಿರುವ ಎಲ್ಲಾ ಕ್ರೈಸ್ತ ಸಭೆಗಳಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರಕಟಗೊಂಡ ಪ್ರೀತಿ ಮತ್ತು ಶಾಂತಿಯ ಸಭೆಗಳ ಮೂಲಕ ಸಾಕಾರಗೊಂಡು ಜಗತ್ತಿನಾದ್ಯಂತ ಪ್ರಸರಿಸುವಂತಾಗಲಿ. ಪ್ರೀತಿಯ ದಿವ್ಯಾತ್ಮನೇ ಬಾ, ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ಜಗತ್ತಿನಲ್ಲಿ ಬೇರೆ ಬೇರೆ ನಂಬಿಕೆ ಮತ್ತು ವಿಶ್ವಾಸವನ್ನು ಹೊಂದಿರುವ ಜನರಿಗಾಗಿ ಪ್ರಾರ್ಥಿಸೋಣ. ಅವರು ರಾಷ್ಟ್ರಗಳಲ್ಲಿ ನಿನ್ನ ಪ್ರೀತಿ, ಶಾಂತಿ ಮತ್ತು ಐಕ್ಯತೆಯ ಸಾಧನೆಗಳಾಗಲಿ. ಶ್ರಮೆ ಪಡುವವರಿಗೂ ತುಳಿತಕ್ಕೆ ಒಳಗಾದವರಿಗೂ ನಿರೀಕ್ಷೆ ಮತ್ತು ಬಲದ ಮೂಲವಾಗಲಿ. ಪ್ರೀತಿಯ ದಿವ್ಯಾತ್ಮನೇ ಬಾ, ನಮ್ಮನ್ನು ಮಾರ್ಗದರ್ಶಿಸು. ಜಗತ್ತಿನೆಲ್ಲೆಡೆ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವರಿಗಾಗಿ ಪ್ರಾರ್ಥಿಸೋಣ. ಉದ್ದೇಶಪೂರ್ವಕವಾಗಿಯೂ ಒತ್ತಾಯಪೂರ್ವಕವಾಗಿಯೂ ದೇವರ ಪರಿಪಾಲನೆಯ ಒಳ್ಳೆತನದಲ್ಲಿ ಭಾಗವಹಿಸುವ ಅವಕಾಶ ವಂಚಿತರನ್ನು ಈ ಸಮಯದಲ್ಲಿ ನೆನಪಿಸುತ್ತೇವೆ. ಅವರು ದೇವರ ಸೃಷ್ಟಿಯ ರೂಪಾಂತರಕ್ಕಾಗಿ ನಿರೀಕ್ಷೆ ಮತ್ತು ಬಲವನ್ನು ಹೊಂದುವಂತಾಗಲಿ. ಪ್ರೀತಿಯ ದಿವ್ಯಾತ್ಮನೇ ಬಾ, ನಮ್ಮನ್ನು ರೂಪಾಂತರಗೊಳಿಸು. ಸ್ತ್ರೀಯರಿಗಾಗಿ ಪ್ರಾರ್ಥಿಸೋಣ. ನ್ಯಾಯಯುತ ಸಂಬಳ ಸಿಗದೆ ಅನ್ಯಾಯಕ್ಕೊಳಗಾದ, ಅತಿಯಾದ ಕೆಲಸ ಮತ್ತು ವಿವಿಧ ರೀತಿಯ ಹಿಂಸೆಗೆ ತುತ್ತಾದ ಇಡೀ ಜಗತ್ತಿನಲ್ಲಿರುವ ಸ್ತ್ರೀಯರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರು ದೇವರ ಮಕ್ಕಳಿಗೆ ಸಿಗಲೇಬೇಕಾದ ಸಮಾನತೆಯನ್ನು ಹೋರಾಡಿ ಪಡೆಯುವಂತಾಗಲಿ. ಚಾರಿತ್ರ್ಯ ಹರಣದಿಂದಾಗಿ ಬಳಲುತ್ತಿರುವವರಿಗಾಗಿ, ಮಾನಸಿಕ ಒತ್ತಡದಿಂದ ಖಿನ್ನರಾದವರಿಗಾಗಿ, ನೋವು ಮತ್ತು ಗುಣವಾಗದ ಅನಾರೋಗ್ಯದಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ಅವರು ಆದರಾಸರೆಗಳ ಬಲ ಹೊಂದುವಂತಾಗಲಿ. ಎಲ್ಲಾ ಸಭಾ ಸೇವಕರಿಗಾಗಿ, ಸಮಾಜ ಸೇವಕರಿಗಾಗಿ, ದೈವಶಾಸ್ತ್ರ ಕಲಿಯುವ ಮತ್ತು ಬೋಧಿಸುವವರಿಗಾಗಿ ಪ್ರಾರ್ಥಿಸೋಣ. ಅವರ ಶ್ರಮವು ಸಭಾ ಐಕ್ಯತೆ, ನೆರೆಯವರ ಮೇಲೆ ಪ್ರೀತಿ ಮತ್ತು ನ್ಯಾಯದ ಬಗ್ಗೆ ಕಾಳಜಿ ಇವುಗಳಿಗೆ ಬದ್ಧರಾಗಿರಲಿ. ಜಗತ್ತಿನ ಎಲ್ಲೆಡೆ ಸಂಘರ್ಷ, ಯುದ್ಧ ಮತ್ತು ಸಂದಿಗ್ಧ ಸ್ಥಿತಿಯಲ್ಲಿರುವ ಪ್ರದೇಶಗಳಿಗಾಗಿ ಪ್ರಾರ್ಥಿಸೋಣ. ಅಲ್ಲಿ ಶಾಂತಿ ಮತ್ತು ನ್ಯಾಯಕ್ಕಾಗಿ ಹೋರಾಡುವವರು ಎದೆಗುಂದದೆ ಶ್ರಮಿಸುವಂತಾಗಲಿ. ಹತಸಾಕ್ಷಿಗಳಿಗಾಗಿ, ಇನ್ನೊಬ್ಬರಿಗಾಗಿ ತಮ್ಮ ಪ್ರಾಣವನ್ನೇ ಬಲಿ ಅರ್ಪಿಸಿದವರಿಗಾಗಿ, ಶಾಂತಿಯ ಸೇವೆಯಲ್ಲಿ ಹೊಸ ಬದುಕು ಕಟ್ಟಲು ಹೋರಾಡುವವರಿಗಾಗಿ,
ಇತರರ ಅಲಕ್ಷ್ಯ ಭ್ರಷ್ಟತೆಯ ನಿಮಿತ್ತ ಪ್ರಾಣ ಕಳಕೊಂಡವರಿಗಾಗಿ ಪ್ರಾರ್ಥಿಸೋಣ. ಅವರ ಮರಣದ ಅಪಾಯಕಾರಿ ನೆನಪುಗಳು ಶಕ್ತಿಯುತವಾಗಿ ನಾವು ಸತ್ಯವನ್ನೇ ಆಡುವಂತೆ ನಮ್ಮನ್ನು ಪ್ರೇರೇಪಿಸಲಿ. ಒಟ್ಟಾಗಿ ಪ್ರಾರ್ಥಿಸೋಣ. ನಮ್ಮ ತಂದೆಯೂ ತಾಯಿಯೂ ಜೀವದ ಮೂಲನೂ ಆದ ದೇವರೇ, ನಮ್ಮ ಈ ಎಲ್ಲಾ ಪ್ರಾರ್ಥನೆ ಮತ್ತು ನಿರೀಕ್ಷೆಗಳನ್ನು ದೈವಿಕ ಪ್ರೀತಿಯ ನೈಜತೆಯನ್ನು, ಮಾನವ ಪ್ರೀತಿಯ ಸಾಧ್ಯತೆಯನ್ನು ಪ್ರಕಟಿಸಿದ ನಮ್ಮ ಕರ್ತನೂ ಸಹೋದರನೂ ಸ್ನೇಹಿತನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಅರ್ಪಿಸಿ ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೆನ್. ಕೊನೆಯದಾಗಿ ನಾವು ಸಂಗೀತದಲ್ಲಿ 70ನೆಯ ಸಂಗೀತವನ್ನು ಹಾಡೋಣ. ರಿಂದಲೂ ಸದಾಕಾಲ ಐಕ್ಯ